ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಳಗಡೆ ಏನು ಇವಾಗ ಇಂಟ್ರೋಲ್ ಆಗಿದೆ. ಇಲ್ಲ, ಈಗ 10 minutes pass. ಎಂಡಿಂಗ್ ನ ತಗೊಳ್ಳಿ. ಅಲ್ಲ, ಎಂಡಿಂಗ್ ಬೇರೆ ಆಗಲ್ಲ ಒಳಗ್ ಬಿಡಕ್ ಆಗಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬನ್ನಿ. ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಬನ್ನಿ ಸರ್, ಹಂಗಿತ್ತು ಸಿನಿಮಾ ಹೇಗಿದೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಮೇಡಮ್ ಹೆಂಗಿದೆ ಫಸ್ಟ್ ಹಾಫ್ ಅಂತೀರಾ? ನಾವಿವತ್ತು ಮಾರ್ಕ್ ಮೂವಿ ರಿವ್ಯೂ ತೆಗಿಯೋಣ ಅಂತ 6 ಗಂಟೆ ಶೋದು ಬೇಗ ಹೋಯ್ತಿದ್ದೀವಿ. ನಾನೇ ಲೇಟ್ ಆದೆ, ಚಂದನ್ ಬೇಗ ಕಾಯ್ತಿದ್ದಾರೆ. ತುಂಬ ಬೇಗ ಬಂದರು ಮಾತ್ರ. ನಾನು ವೆಯ್ಟ್ ಮಾಡಿದ್ದು ಎಷ್ಟೊತ್ತಿಗೆ, ಇವ್ರು ಬರ್ತಾ ಇರೋದು ಎಷ್ಟೊತ್ತಿಗೆ. ಆದರೂ ಇರಲಿ, ಸಾರಿ ಚಂದನ್, ಲುಕ್ ಮಾತ್ರ ಹೋಗೋಣ. ದಾದಾ ಯಾರು ಗೊತ್ತಾ? ಗೊತ್ತಾ? ನಿಮಗೆ ಥಿಯೇಟರ್ ಬೆಳಗ್ಗೆ ಎಷ್ಟೊಂದು ಚಳಿ ಅಂದರೆ ಹಬ್ಬ, ಆದರೂ ನಮ್ಮ ಮೈಸೂರು ಬೆಳಗ್ಗೆ ಸಖತ್ತಾಗಿ ಕಾಣ್ತಿದೆ ನೋಡಿ, ಎಷ್ಟೊಂದು ಸುಂದರವಾಗಿ. ಈ ಚಳಿಯಲ್ಲಿ ನಾವು ಮಾರ್ಕ್ ರಿವ್ಯೂ ತೆಗಿಯೋಣ ಅಂತ ಪದ್ಮ ಟ್ಯಾಕೀಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಖಾಲಿ ರಸ್ತೆ, ಅಂಗಡಿಗಳು, ನಮ್ಮ ಗಡಿಯಾರ, ಸೀದಾ ಹಾಗೆ ಗಾಂಧಿ ಸ್ಕ್ವೇರ್. ಈಗ ಪದ್ಮ ಟ್ಯಾಕೀಸ್ ಹೋಗ್ತಾ ಇದ್ದೀವಿ. ನೋಡೋಣ ಹೌಸ್ಫುಲ್ ಆಗಿದೆಯಾ. ಹೌಸ್ಫುಲ್ ಆಗಿರುತ್ತೆ, ಯಾಕಂದ್ರೆ ಮತ್ತೆ ಯಾರು ಮೇಲೆ ನೋಡಿ ಗೈಸ್, ಇವಾಗ ಬಂದಿದ್ದೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಮಾರ್ಕ್ ಅನ್ಕೊಂಡು ಬಂದ್ವಿ, ಕಾಂತಾರ ಓಡ್ತಾ ಇದೆ ಇಲ್ಲಿ. ಈ ಚಳಿಲಿ ಪದ್ಮ ಅನ್ಕೊಂಡು ಪ್ರಭಾ ಟ್ಯಾಕೀಸ್ ಬಂದ್ಬಿಟ್ಟು ಬೆಳಗ್ಗೆ ಮಕ್ಕರಾಗ್ಬಿಟ್ಟು ಅವರು. ಅಯ್ಯೋ ದುರ್ವಿಧಿಯೇ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಪ್ರಭಾನ ಹಂಗಾರೆ ಪದ್ಮ ಅಲ್ಲಿ ಅಗ್ರಾರ. ಫ್ರೆಂಡ್ಸ್, ಇವತ್ತು ನಾವು ಮೈಸೂರಿನ ಪದ್ಮ ಟ್ಯಾಕೀಸ್ ಹತ್ರ ಬಂದಿದ್ದೀವಿ. ಬನ್ನಿ, ಕ್ರೇಜ್ ಹೆಂಗಿದೆ, ಫ್ಯಾನ್ಸ್ ಕ್ರೇಜ್ ನೋಡೋಣ. ಇಂಟರ್ವಲ್ ಬನ್ರಿ ಚಂದನ್. ಮಾರ್ಕ್ ಈಗ ಒಂದು ಒಳಗಡೆ ಹೋಗಿ ಇಂಟರ್ವ್ಯೂಲ್ ಬಿಟ್ಟಿದೆ. ಇಂಟರ್ವ್ಯೂಲ್ ಅಲ್ಲಿ ಒಂದು ರಿವ್ಯೂ ಕೇಳೋಣ, ಹೆಂಗಿದೆ ಕ್ರೇಜ್ ಹೆಂಗಿದೆ ಅಂತ ನೋಡೋಣ. ಜಸ್ಟ್ ಬನ್ನಿ, ಮಾರ್ಕ್ ಕ್ರೇಜ್ ನೋಡೋಣ. ಈ ಚಿತ್ರಮಂದಿರ ತುಂಬಿದೆ, ಹೌಸ್ಫುಲ್ ಆಗಿದೆ. ಚಿತ್ರಮಂದಿರ ತುಂಬಿದೆ. ಮಾರ್ಕ್ ಮೂವಿದು ಸರ್, ಪ್ರಿನ್ಸ್ ಪುಟ್ಟು ಕನ್ನಡಿಗ ಅಂತ. ಬನ್ನಿ ಹೇಳಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಳಗಡೆ ಏನು ಇವಾಗ ಇಂಟ್ರೋಲ್ ಆಗಿದೆ. ಇಲ್ಲ, ಈಗ 10 minutes pass. ಎಂಡಿಂಗ್ ನ ತಗೊಳ್ಳಿ. ಅಲ್ಲ, ಎಂಡಿಂಗ್ ಬೇರೆ ಆಗಲ್ಲ ಒಳಗ್ ಬಿಡಕ್ ಆಗಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡ್ರಪ್ಪ, ಇದು ನಮ್ಮ ಪದ್ಮ ಟ್ಯಾಕೀಸ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಬನ್ನಿ. ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಹಿಂಗೆ ಮೇಲೆ ಹೋಗೋಣ. ಬನ್ನಿ, ಬಾಲ್ಕನಿಗೆ ನುಗ್ಗೋಣ. ಇಂಟರ್ವಲ್ ಬಿಟ್ಟಿದೆ. ಇಂಟರ್ವಲ್ನಲ್ಲೆಲ್ಲ ಸ್ನ್ಯಾಕ್ಸ್ ತೊಗೋತಿದ್ದಾರೆ, ಕೂತಿದ್ದಾರೆ, ಅಡ್ವರ್ಟೈಸ್ ನಡೀತಿದೆ. ಬನ್ನಿ, ಇಲ್ಲೇ ಕೇಳೋಣ ಜನರನ್ನ. ಶುರು ಮಾಡಿಲ್ಲ ಸರ್, ಹಂಗಿತ್ತು ಸಿನಿಮಾ ಹೇಗಿದೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಗಿದೆ ಸಿನಿಮಾದ್ದು? ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸೂಪರ್ ಆಗಿದೆ.
ಬ್ರೋ ಹೇಗಿದೆ ಫಸ್ಟ್ ಹಾಫ್? ಸೂಪರ್ ಆಗಿದೆ ಹಾ? ಸೂಪರ್ ಆಗಿದೆ ಏನಪ್ಪ ಓಕೆ. ಸ್ಮೋಕ್ ಝೋನ್ ಇದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಬದಿಗೆ. ಫುಲ್ ಈಸದನೆ ಫೈಟ್ ಮಾಸ್ ಎಲ್ಲ ಫುಲ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಬಸ್ಗೆ ಬನ್ನಿ ಬ್ರೋ ಹೇಗಿದೆ ಹೇಳಿ. ಬಾಸ್ ನ ಈ ತರ ಎಕ್ಸ್ಪೆಕ್ಟ್ ಮಾಡಿರೋ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇದೆ, ಚೆನ್ನಾಗಿ ಬಂದಿದೆ ಮೂವಿ. ಓಕೆ. ಇನ್ನೂ ಇಂಟ್ರೆಸ್ಟ್ ಬರ್ತಾ ಇದೆ ಮೂವಿ. ಫುಲ್ ಮೂವಿ ನೋಡಿದ್ಮೇಲೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಈ ತರ ಮೂವಿ ಬರೋದಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುದೀಪ್ ಅವರು ಈ ತರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಈ ತರ ಡ್ಯಾನ್ಸ್ ಅಂತೂ ಲೈಫಲ್ಲೇ ಈ ಸ್ಟೆಪ್ ಬರಲ್ಲ ಅಂತ ಈ ತರ ಡ್ಯಾನ್ಸ್ ಆಡಿದ್ದಾರೆ ಅಂದ್ರೆ ಎಲ್ಲ ಅಭಿಮಾನಿಗಳಿಗಂತೂ ನೋಡಿದಾಗ ಆಗದೆ ಡಬಲ್ ಖುಷಿ. ಥ್ಯಾಂಕ್ ಯು. ಮಾರ್ಕ್ ಮೂವಿ 100 ಡೇಸ್ ಪಕ್ಕ. ಹೇಳಿ. ನಮ್ಮ ಹತ್ರ ಬೆಂಕಿ ಇದ್ದಂಗದ ಈ ಫಿಲಂ ಮುಂದೆ ಎಲ್ಲ ಫಿಲಂ ನಿಲ್ಲು. ಹೇ ಕಿಚ್ಚ ಬಾಸ್. ಲೆಟ್ಸ್ ಗೋ. ಇವ್ರದ್ದು ತಗೊಳ್ರಿ ಹಂಗೆ. ನಾವು ಪಿಕ್ಚರ್ ನೋಡಿಲ್ಲ ಇನ್ನೂ. ಚೆನ್ನಾಗಿದೆ ಬಿಡಿ, ಜನರದು ಚೆನ್ನಾಗಿದೆ. ಮೇಡಮ್ ಹೆಂಗಿದೆ ಫಸ್ಟ್ ಹಾಫ್ ಅಂತೀರಾ? ಫಸ್ಟ್ ಹಾಫ್ ಹೆಂಗಿದೆ ಸಿನಿಮಾ ಅಂತೀರಾ? ಸರ್ ಹೆಂಗಿದೆ ಫಸ್ಟ್ ಹಾಫ್? ತುಂಬಾ ಚೆನ್ನಾಗಿದೆ ಸರ್. ಹೇಗಿದೆ ಸಿನಿಮಾ? ಚೆನ್ನಾಗಿದೆ, ಬನ್ನಿ ಹತ್ರ ಕ್ಲೋಸರ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೆಂಗ ಅನಿಸ್ತು ಸಿನಿಮಾ? ಸೂಪರ್ ಆಗಿತ್ತು. ಮೇಡಮ್ ಹೇಗಿತ್ತು ಸಿನಿಮಾ? ಫಸ್ಟ್ ಹಾಫ್ ಚೆನ್ನಾಗಿತ್ತು. ನಿಮ್ಗೆ ಏನಿಸ್ತು ಸರ್? ತುಂಬಾ ಚೆನ್ನಾಗಿದೆ. ಹೇಗಿತ್ತು ಸಿನಿಮಾ? ಹೇಗಾಯ್ತು ಸಿನಿಮಾ? ಚೆನ್ನಾಗೈತೆ. ಚೆನ್ನಾಗಾಯ್ತಾ? ಸ್ವಲ್ಪ ಆಗಿತ್ತು. ಪದ್ಮ ಥಿಯೇಟ್ರಲ್ಲಿ ರಿವ್ಯೂ ಮುಗಿಸಿ ನೆಕ್ಸ್ಟ್ ಸಂಗಮ್ ಥಿಯೇಟ್ರ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇನು ರಿವ್ಯೂ ತೆಗಿತೀವಿ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಮ್ಮ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಅಷ್ಟೇ.